ಇತ್ತೀಚೆಗೆ ಕಲಬುರಗಿ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಸುದ್ದಿಗೆ ಕಾರಣ ಆಗ್ತಾ ಇದೆ. ಹಲವಾರು ದಿನಗಳಿಂದ ಮನೆಗಳ ಮೇಲೆ ಹಲ್ಲೆ, ಬೆತ್ತಲೆ ಮಾಡಿ ಯುವಕರ ಮೇಲೆ ಹಲ್ಲೆ ಆಗ್ತಾ ಇತ್ತು. ಈಗ ಒಂದು ಸಂಘಟನೆ, ಅದರ ಹೆಸರು DLT, ಇದು LET ಸಂಘಟನೆಗಿಂತಲೂ ಅಪಾಯಕಾರಿಯಾದಂತಹ ಸಂಘಟನೆ. ಸಮಾಜ ಸೇವೆ ಮತ್ತು ರಾಷ್ಟ್ರ ರಕ್ಷಣೆ ಅನ್ನುವಂತಹ ನೆಪದಲ್ಲಿ ಇವತ್ತು ಕಲಬುರಗಿಯನ್ನು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಆ ಸಂಘಟನೆಯ ಮುಖಂಡರು. ಕಳೆದ ಒಂದು ವಾರದಿಂದ ಈ ಜಿಲ್ಲೆಯಲ್ಲಿ ಉದ್ಯಮಿಯನ್ನು ಗನ್ನಿಟ್ಟು ಬೆದರಿಸುವಂತಹ ಕೆಲಸ ಆಯಿತು, FIR ಆಯಿತು. ಅದಾದ ಮೇಲೆ 3 ಜನ ಯುವತಿಯರು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಆ DLT ಸಂಘಟನೆಯ ಪ್ರಮುಖರೆಲ್ಲ ಸೇರಿ ನಮಗೆ ಅತ್ಯಾಚಾರ ಮಾಡಿದ್ದಾರೆ ಮತ್ತು ಹಲ್ಲೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಹನಿ ಟ್ರ್ಯಾಪ್ ಮಾಡಲು ಕೂಡ ಒತ್ತಾಯ ಮಾಡಿ ಹಣ ವಸೂಲಿಯನ್ನು ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಆ ಸಂಘಟನೆ ಮೇಲೆ ಬಂದಿದೆ. ಸಂಘಟನೆಯ ಎಲ್ಲ ಕಾರ್ಯಕರ್ತರ ಮೇಲೆ ಇವತ್ತು FIR ಆಗಿದೆ, ಪ್ರಮುಖ ಕಾರ್ಯಕರ್ತರ ಮೇಲೆ. ಆದರೆ ಅರೆಸ್ಟ್ ಮಾಡಿದ್ದು ಮಾತ್ರ ಪೊಲೀಸ್ ಇಲಾಖೆ ಒಬ್ಬನನ್ನೇ. ಇನ್ನೂ ಅನೇಕ ಕಿಂಗ್ ಪಿನ್ಗಳು ಇದರಲ್ಲಿದ್ದರೂ ಕೂಡ ಪೊಲೀಸ್ ಇಲಾಖೆ ಆ DLT ಸಂಘಟನೆಯ ಪ್ರಮುಖರಿಗೆ ಅರೆಸ್ಟ್ ಮಾಡದೇ ಇವತ್ತು ಕಾಲಹರಣ ಮಾಡ್ತಾ ಇರೋದು ಶೋಚನೀಯ ಸಂಗತಿಯಾಗಿದೆ. ಇವರನ್ನು ಹೀಗೆ ಹಾಡು ಹಗಲೇ ಬಿಟ್ಟರೆ ಸಾಕ್ಷ್ಯ ನಾಶ ಮಾಡುವಂತಹ ಕೆಲಸಕ್ಕೆ ಅವ್ರು ಕೈ ಹಾಕ್ತಾರೆ. ಒಬ್ಬ ಆರೋಪಿ ಕಾನೂನು ಹೋರಾಟ ಮಾಡಿ ಜಾಮೀನು ಪಡೆದು ಹೇಗೆ ಹೊರಗೆ ಬರಬೇಕು ಅನ್ನುವಂಥ ವಿಚಾರ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಅತ್ಯಾಚಾರ, ಹನಿ ಟ್ರ್ಯಾಪ್ ಆರೋಪಕ್ಕೆ ತುತ್ತಾದವರು ರಾಜಾರೋಷವಾಗಿ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಬೆದರಿಕೆ ಹಾಕ್ತಾರೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಪವರ್ಫುಲ್ ಲಾ ಇದೆ, ಸ್ಟ್ರಾಂಗ್ ಮಿನಿಸ್ಟರ್ ಇದ್ದಾರೆ, ಸ್ಟ್ರಿಕ್ಟ್ ಕಮಿಷನರ್ ಇದ್ದಾರೆ. ಇವ್ರು 3 ಜನ ಇದ್ದರೂ ಕೂಡ ಇಲ್ಲಿ ಕಾನೂನು ಪಾಲನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋಂಥದ್ದು ಇಡೀ ಕಲಬುರಗಿಯ ಜನತೆ ತಲೆ ತಗ್ಗಿಸುವಂಥದ್ದಾಗಿದೆ. ಅಬಾಷನ್ ಆಗಿದೆ ಅಂತ ಒಂದು ಹುಡುಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆದರೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಯಾರು? ಮತ್ತು ಅಬಾಷನ್ಗೆ ಯಾರು ಕರ್ಕೊಂಡು ಹೋದರು? ಯಾವ ಆಸ್ಪತ್ರೆಯಲ್ಲಿ ಅಬಾಷನ್ ಆಯಿತು? ಭ್ರೂಣ ಹತ್ಯೆ ಮಹಾಪಾಪ ಅಂತ ಕಾನೂನಿನಲ್ಲಿದೆ. ಇದನ್ನು ಯಾಕೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇಲ್ಲ? ಸೊ ಈ ಎಲ್ಲ ಘಟನೆಗಳನ್ನು ಈ ಜಿಲ್ಲೆಯಲ್ಲಿ ನಡೀತಾ ಇದ್ದರೂ ಕೂಡ ಇಲ್ಲಿಯ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾತ್ರ ಜಾಣ ಮೌನವನ್ನು ವಹಿಸಿದ್ದಾರೆ. ನಮಗೆ ಅನುಮಾನ ಬರ್ತಾ ಇದೆ, ನಮ್ಮ ಜನಾಂಗ ನಮ್ಮದವರು ಅನ್ನುವಂಥ ಕಾರಣಕ್ಕಾಗಿ ಇವರ ಮೇಲೆ ಕಾನೂನು ಪ್ರಕ್ರಿಯೆಗಳಾಗ್ತಾ ಇಲ್ಲೇನೋ ಅನ್ನುವಂತಹ ಅನುಮಾನ ಬರ್ತಾ ಇದೆ. ನಾನು ಇಲ್ಲಿಯ ಪೊಲೀಸ್ ಇಲಾಖೆ IG ಅವರಿಗೆ ಹೇಳ್ತಾ ಇದ್ದೀನಿ, ಆಂದೋಲ ಸ್ವಾಮಿ ಮೇಲೆ ಎಷ್ಟು ಕೇಸ್ ಇದ್ದಾವೆ ಪತ್ತೆ ಹಚ್ಚಿ ಅಂತ ಇಡೀ ಪೊಲೀಸ್ ಠಾಣೆಗಳಿಗೆ ಫೋನ್ ಮಾಡ್ತೀರಿ. ಮಣಿಕಂಠ ರಾಠೋಡ್ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗಡ್ತೀರಿ. ನಿಮ್ಮ ಕಣ್ಣೆದುರಿಗೇನೆ ಸಾಕ್ಷಿ ಸಮೇತ ಹಾಡು ಹಗಲೇ ಲೂಟಿ, ಹನಿ ಟ್ರ್ಯಾಪ್, ಅತ್ಯಾಚಾರ ನಡೀತಾ ಇದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರ ಅಂದರೆ ನಿಮ್ಮ ಹಿಂದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇವತ್ತು ನಮಗೆ ಅನುಮಾನ ಆಗ್ತಾ ಇದೆ. ನಾವು ಇವತ್ತು ಸರ್ಕಾರಕ್ಕೆ, ಇಲ್ಲಿಯ ಪೊಲೀಸ್ ಇಲಾಖೆ ಆಗ್ರಹ ಪಡಿಸ್ತಾ ಇದ್ದೀವಿ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದೂರು ಕೊಟ್ಟಿದ್ದಾರೋ ಮತ್ತು ಗನ್ನ ಹಚ್ಚಿ ಹಣ ವಸೂಲಿ ಮಾಡಿದಾರೋ, ಬೆದರಿಕೆ ಹಾಕಿದಾರೋ ಅವರೆಲ್ಲರನ್ನೂ ಕೂಡ ಕಂಬಿಯ ಹಿಂದೆ ಕಳಿಸ್ಬೇಕು. ಆ ಮೂಲಕ ಕಲಬುರಗಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಇಲ್ಲದೆ ಹೋದರೆ ಕಮಿಷನರ್ ಆಫೀಸ್ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಕಲಬುರಗಿಯನ್ನು ನಾವು ಡೆವಲಪ್ಮೆಂಟ್ ಮಾಡುವ ಸಂಕಲ್ಪ ತೊಟ್ಟಿದ್ದೀವಿ. ಆ ಸಂಕಲ್ಪಕ್ಕೆ ಈ ಸ್ವಾಮಿ ಅನ್ಫಿಟ್ ಅಂತ ಹೇಳಿದರು ಯಾವುದೋ ಸ್ವಾಮಿಗೆ. ನಾನು ಇಲ್ಲಿಯ ಮಿನಿಸ್ಟ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಯಾವುದೋ ಸ್ವಾಮಿ ಅನ್ಫಿಟ್ ಇರ್ಬೋದು ಡೆವಲಪ್ಮೆಂಟ್ಗೆ, ಆದರೆ ಈ ಹನಿ ಟ್ರ್ಯಾಪ್ ಮಾಡುವಂಥವ್ರು ಫಿಟ್ಟಾ ಕಲಬುರಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ? ರೇಪ್ ಮಾಡೋರು ಫಿಟ್ಟಾ? ಭೂಗಳ್ಳರು ಕಲಬುರಗಿ ಡೆವಲಪ್ಮೆಂಟ್ಗೆ ಫಿಟ್ಟಾ? ಯಾವ ನ್ಯಾಯ ಸ್ವಾಮಿ ಇದು? ಮಾತಾಡಿ, ಎಲ್ಲರ ವಿರುದ್ಧನೂ ಕೂಡ ಮಾತಾಡಿ. ಇಡೀ ಸಮಾಜವನ್ನು ಲೂಟಿ ಮಾಡುವಂತಹ ಘಾತುಕ ಶಕ್ತಿಗಳು ಈ DLT ಸಂಘಟನೆಯಲ್ಲಿದ್ದಾವೆ. ಇವರ ಹೆಡೆಮುರಿಯನ್ನು ಕಟ್ಟುವವರೆಗೂ ನಾವು ವಿಶ್ರಾಂತಿ ಮಾಡೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಇಲ್ಲಿಯ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ.